ಹಲೋ ಸ್ನೇಹಿತರೆ, ನಮಸ್ಕಾರ. ಇವತ್ತು ಗುರುವಾರದ ಮಿನಿ ಬ್ಲಾಗ್. ಬನ್ನಿ, ಇವತ್ತು ಗುರುವಾರ. ಮೊದಲು ರಾಯರ ಮಠಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ. ಅಲ್ಲಿಂದ ಮನೆಗೆ ಬಂದೆ. ಮತ್ತು ಬೆಳಗ್ಗೆ ತಿಂಡಿ ಏನು ಮಾಡಿದೆ ಅಂದರೆ ಬಿಸಿ ಬಿಸಿ ಉಪ್ಪಿಟ್ಟು. ಇವಾಗ ಒಂದು ಮಿಲ್ಕ್ ಶೇಕ್ನ ಕೂಡ ಮಾಡ್ತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಎಲ್ಲ ಒಂದು 2 ಅವರ್ ಮುಂಚೆನೇ ನಾನು ನೆನೆಸಿಟ್ಟಿದ್ದೆ. ಇದ್ರ ಜೊತೆಗೆ ಒಂದು ಬಾಳೆಹಣ್ಣ ಹಾಕ್ಕೋತಾ ಇದ್ದೀನಿ. ಮತ್ತು ನಾನು ಇದಕ್ಕೆ ಲಯನ್ ಡೇಟ್ ಸಿರಪ್ನ ಹಾಕ್ಕೋತಾ ಇದ್ದೀನಿ. ಡಯಟ್ ಏನಾದರೂ ಮಾಡ್ತಾ ಇದ್ದೀನಿ ಅಂತ ಅಂದರೆ ಶುಗರ್ನ ಸ್ವಲ್ಪ ಕಂಟ್ರೋಲ್ ಮಾಡಿ ಈ ಥರ ಡೇಟ್ಸು ಮತ್ತು ಸ್ವಲ್ಪ ಓಟ್ಸ್ ಬೇಕಿದ್ದರೂ ಕೂಡ ನೀವು ನೆನೆಸಿ ಹಾಕ್ಕೋಬೋದು, ಅಥವಾ ಬಿಸಿ ಮಾಡಿ ಕೂಡ ಇದ್ರ ಜೊತೆ ಹಾಕ್ಕೋಬೋದು. ಇದು ನಮ್ಮ ಮನೆಯವ್ರಿಗೆ ಅಂತ ಮಾಡಿಕೊಡ್ತಾ ಇರೋದು ನಾನು. ಹಾಗಾಗಿ 1 ಸ್ಪೂನ್ ಸಕ್ಕರೆ ಹಾಕ್ತಾಯಿದ್ದೀನಿ ಮತ್ತು 1 ಗ್ಲಾಸಷ್ಟು ಹಾಲನ್ನು ಹಾಕಿ ನೀಟಾಗಿ ಗ್ರೈಂಡ್ ಮಾಡಿಕೊಂಡು, ನೋಡಿ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಒಂಥರ ಗಟ್ ಹೆಲ್ತ್ಗೂ ಕೂಡ ಇದು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ರಾಯರ ಮಠದಿಂದ ಬಂದಮೇಲೆ ತುಂಬ ಹೊಟ್ಟೆ ಹಸಿವಾಗ್ತಾಯಿತ್ತು. ನಾನು ಬೇಕ್ರಿ ಫುಡ್ಡು ಈ ಥರದ್ದೆಲ್ಲ ತುಂಬ ಕಡಿಮೆ, ನಾನು ಆಯಿಲ್ ಫುಡ್ಡೆಲ್ಲ ತಿನ್ನೋದು. ನಾನಿವಾಗ ವೀಟ್ ಬ್ರೆಡ್ನ ರೋಸ್ಟ್ ಮಾಡಿಕೊಂಡು ಡೇಟ್ಸ್ನ ಹಾಕ್ಕೊಂಡು ಇದಕ್ಕೆ ಒಂದು ಬಾಳೆಹಣ್ಣನ್ನು ಇಟ್ಕೊಂಡು ಅದ್ರ ಮೇಲೆ ಇನ್ನೊಂದು ಬ್ರೆಡ್ಡು ಸ್ಲೈಸ್ನ ಇಟ್ಕೊಂಡು ನನಗೇನಾದ್ರು ಹಸಿವಾದರೆ ಈ ರೀತಿ ಮಾಡ್ಕೋತೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಇಲ್ಲಿ ವಾಯ್ಸ್ ಕೊಡ್ತಾ ಇದ್ದೀನಿ ನಮ್ಮ ಸುಜಿತ್ತು. ಇದು ನೋಡಿ ಬಾಯಲ್ಲಿ ನೀರು ಬರ್ತಿದೆ ನನ್ನ ಪುಟಾಣಿಗೆ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಮಧ್ಯಾಹ್ನದ ಊಟ ಮಾಮೂಲಿ ನಮ್ಮದು ಬಿಸಿ ಬಿಸಿ ಮುದ್ದೆ, ತರಕಾರಿ, ಸಾಂಬಾರನ್ನ ಮಾಡಿದೆ. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.